ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ನಿಧಿ ಹೊಡೆತಕ್ಕೆ ಕೆಂಪಾಯ್ತು ಪ್ರವೀಣ್ ಕೆನ್ನೆ. ರೊಮ್ಯಾಂಟಿಕ್ ಸೀನ್ ಅಲ್ಲಾಯ್ತು ಎಡವಟ್ಟು. ಮಣ್ಣು ಮರಳೋ ಮರಳು ಮಣ್ಣೋ ಹಹಾ. 5G ಸಿನಿಮಾದ ಟೇಕು ರೀಟೇಕು. ಇದೇ ಹೊತ್ತಿನ ವಿಶೇಷ ಟೇಕು ಮಿಸ್ಟೇಕು. ಮಿಸ್ಟೇಕು ಇದು ಶೂಟಿಂಗ್ ಸ್ಪಾಟ್ ನಲ್ಲಿ ಏನೋ ಮಾಡಲು ಹೋಗಿ ಮತ್ತೇನೋ ಎಡವಟ್ಟು ಮಾಡಿಕೊಂಡವರ ವಿಶೇಷ ಕಾರ್ಯಕ್ರಮ. ಇಲ್ಲಿ ಸ್ವಲ್ಪ ಸೀರಿಯಸ್ ಇದೆ, ಆದ್ರೆ ಜಾಸ್ತಿ ಕಾಮಿಡಿ ಇದೆ. ಅದರಂತೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ರಿಲೀಸ್ಗೆ ರೆಡಿ ಆಗಿರೋ 5G ಸಿನಿಮಾದ ಟೇಕು ಮಿಸ್ಟೇಕಿನ ಮಜವಾದ ಸನ್ನಿವೇಶಗಳನ್ನ ನೋಡೋದರ ಜೊತೆಗೆ ಆ ದೃಶ್ಯಗಳ ಮೇಕಿಂಗ್ ಹಿಂದಿನ ಆ ಮಸ್ತ್ ಕಹಾನಿಯನ್ನ ನಿಮ್ಗಾಗಿ ಹೊತ್ತು ತಂದಿದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಎಲ್ಲ ಏನ್ ಸರ್ ಅದು? ಬನ್ನಿ ಬನ್ನಿ ಅಣ್ಣ. ನಿನ್ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಇದಕ್ಕಿಂತ ದೊಡ್ಡ ಸಿನಿಮಾ ಅಂದ್ರೆ ಸುಮ್ನೆ ಅಲ್ಲ. ನಾವು ನೀವು ಪರದೆ ಮೇಲೆ ನೋಡೋದೆಲ್ಲ ನಿಜವಲ್ಲ, ಹಾಗಂತ ಸುಳ್ಳು ಅಲ್ಲ. ನೋಡೋದಕ್ಕೆ ಹಿತವೆನಿಸೋ, ಹಾಸ್ಯವೆನಿಸೋ, ಪ್ರೀತಿ ಉಕ್ಕಿಸೋ, ಜೋಶ್ ಬರಿಸೋ ಎಷ್ಟೋ ಸನ್ನಿವೇಶಗಳನ್ನ ನಾವು ನೀವೆಲ್ಲ ಎಲ್ಲಾ ಸಿನಿಮಾದಲ್ಲೂ ನೋಡೇ ಇರ್ತೀವಿ. ಆದ್ರೆ ಆ ಭಾವ ನಮಗಾಗುವಂತೆ ಮಾಡೋ ಆ ಕಲಾವಿದ್ರು ಅದೊಂದು ಟೇಕ್ಗಾಗಿ ಏನೆಲ್ಲ ಮಾಡ್ತಾರ ಗೊತ್ತಾ? ಪರ್ಫೆಕ್ಷನಿಸ್ಟ್ ಡೈರೆಕ್ಟರ್ ಹೇಗೆಲ್ಲ ಅವರಿಂದ ನಟನೆಯನ್ನ ತೆಗಿಸ್ತಾರ ಗೊತ್ತಾ? ಆಕ್ಚುಲಿ ಇದು ತುಂಬಾ ಕಷ್ಟದ ಕೆಲಸ ಮತ್ತು ಸೀರಿಯಸ್ ಕೆಲಸ. ಈ ಸೀರಿಯಸ್ ಕೆಲಸದಲ್ಲೂ ಒಮ್ಮೊಮ್ಮೆ ಕಾಮಿಡಿ ಆಗುತ್ತೆ, ಏನೋ ಮಾಡಲು ಹೋದಾಗ ಮತ್ತೇನೋ ಆಗುತ್ತೆ. ಅಂಥದೇ ಟೇಕಿಂಗ್ ಮಿಸ್ಟೇಕ್ ಲೇಟೆಸ್ಟ್ 5G ಸಿನಿಮಾ ಶೂಟಿಂಗ್ ಟೈಮ್ ನಲ್ಲೂ ಆಗಿದೆ. ಆ ಮಸ್ತ್ ಬ್ಲೂಪರ್ಗಳ ಕಂಪ್ಲೀಟ್ ಝಲಕ್ನ ಟೇಕು ಮಿಸ್ಟೇಕ್ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗಾಗಿ ಹೊತ್ತು ತಂದಿದ್ದೀವಿ. ಇಲ್ಲಿ ನಿಮ್ಗೆ ನಗು ಜೊತೆಗೆ ಸಿನಿಮಾ ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ನಿನ್ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಇದಕ್ಕಿಂತ ದೊಡ್ಡ ನಿನ್ನಂತ ಹುಡುಗರಿಗೆ ಹುಡುಗಿನ ಬೀಳಿಸ್ಕೊಳ್ಳಕ್ಕೆ ಇದೊಂಥರ ಏನಿತ್ತು. ಈ ಸೀನ್ಸ್ ಬಗ್ಗೆ 5G ಚಿತ್ರದ ಈ ಮೇಕಿಂಗ್ ಬ್ಲೂಪರ್ಸ್ ಬಗ್ಗೆ ನಿಮ್ಗೆ ಡಿಟೇಲ್ಡ್ ಆಗಿ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು 5G ಸಿನಿಮಾದ ಬಗ್ಗೆ ಒಂಚೂರು ಹೇಳ್ಬಿಡ್ತೀವಿ, ಕೇಳಿ. 5G ಸಿನಿಮಾವನ್ನ ಗುರುವೇಂದ್ರ ಶೆಟ್ಟಿ ನಿರ್ದೇಶಿಸಿದ್ದಾರೆ. JJ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಜಗದೀಶ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದು, ಸಹ ನಿರ್ಮಾಪಕರಾಗಿ ಗಿರೀಶ್ ಮತ್ತು ದೀಪು ಅನ್ನೋರು ಸಾಥ್ ಕೊಟ್ಟಿದ್ದಾರೆ. ಶ್ರೀಧರ್ ವಿ ಸಂಭ್ರಮ್ ಸಂಗೀತ, ಗುರುಪ್ರಶಾಂತ್ ರೈ ಛಾಯಾಗ್ರಹಣವಿರೋ ಈ ಚಿತ್ರಕ್ಕೆ ವೆಂಕಟೇಶ್ ಸಂಕಲನವಿದೆ. ಸಿನಿಮಾ ಮೇಲೆ ಅಪಾರ ಪ್ಯಾಷನ್ ಇರೋ ತಂತ್ರಜ್ಞರು, ಕಲಾವಿದರು, ಬರಹಗಾರರು ಎಲ್ಲಾ ಸೇರಿ ಈ 5G ಸಿನಿಮಾ ಮಾಡಿದ್ದಾರೆ. ನಮ್ ಜನರಿಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮತ್ತೆ ಹುಟ್ಟು ಬರ್ಬೇಕು, ಆದ್ರೆ ತಮ್ಮನೇನಲ್ಲ, ಪಕ್ಕದ ಮನೆಯಲ್ಲಿ. ಸಾಕ್ಷಿ ಇಲ್ಲ ಅಂತಂದ್ರೆ ಸಾಕ್ಷಾತ್ ಶ್ರೀರಾಮನೇ ಬಂದು ವಾದ ಮಾಡಿದ್ರು ಕೇಸ್ ಗೆಲ್ಲಕ್ಕಾಗಲ್ಲ. ಸಿಂಪಲ್ ಆಗೇನೋ ಲವ್ ಸ್ಟೋರಿ ಖ್ಯಾತಿಯ ಪ್ರವೀಣ್ ನಾಯಕನಾಗಿ ಕಾಣಿಸಿಕೊಂಡಿದ್ದು, ನಾಯಕಿಯಾಗಿ ನಿಧಿ ಸುಬ್ಬಯ್ಯ ಕಾಣಿಸಿಕೊಂಡಿದ್ದಾರೆ. ಅಂದಹಾಗೆ ನಿಧಿ ಇಲ್ಲಿ ನ್ಯೂಸ್ ರಿಪೋರ್ಟರ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಈಗಾಗಲೇ ಟ್ರೈಲರ್ ಮತ್ತು ಹಾಡುಗಳಿಂದ ಸದ್ದು ಸುದ್ದಿ ಮಾಡಿರೋ ಈ ಸಿನಿಮಾ ಇದೇ ತಿಂಗಳ 17ಕ್ಕೆ ಪ್ರೇಕ್ಷಕರೆದುರಿಗೆ ಬರೋ ಪ್ಲಾನ್ ನಲ್ಲಿದ್ದು, ಸದ್ಯ ಈ ಮೇಕಿಂಗ್ ಬ್ಲೂಪರ್ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ. ನಿಧಿ ಹೊಡೆತಕ್ಕೆ ಕೆಂಪಾಯ್ತು ಪ್ರವೀಣ್ ಕೆನ್ನೆ. ರೊಮ್ಯಾಂಟಿಕ್ ಸೀನ್ ನಲ್ಲಾಯ್ತು ಎಡವಟ್ಟು. ಮಣ್ಣು ಮರಳೋ ಮರಳು ಮಣ್ಣು ಹಹಾ. ನಿಮಗೇನಾದ್ರು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹಾಕೋಣ ಬಿಡಿ ಸರ್. ಬನ್ನಿ ಸರ್. ಅಲ್ಲ ಮರೆಯ, ಮಣ್ಣಿಗೆ ಮರಳು ಅನ್ನೋದಾ, ಮೋಸ ಮಾಡುವುದಾ? ಅಲ್ಲ ಮರೆಯ, ಮಣ್ಣಿಗೆ ಮರಳು ಅನ್ನುವುದಾ, ಮೋಸ ಮಾಡುವುದಾ? ರಿಪೋರ್ಟರ್ ಆಗಿ ನಿಧಿ ಸುಬ್ಬಯ್ಯ ಟೇಕು ರೀಟೇಕು.
ಎಲ್ಲ ಏನ್ ಸರ್ ಇದು? ಇವು 5G ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಆಗಿರೋ ಟೇಕ್ ಮಿಸ್ಟೇಕ್ಸ್. ಆಕ್ಚುಲಿ ಇದರಲ್ಲಿ ನಾಯಕ ಪ್ರವೀಣ್ಗೆ ನಾಯಕಿ ನಿಧಿ ಸುಬ್ಬಯ್ಯ ಕೆನ್ನೆಗೊಡಿಯೋ ಸೀನ್ ನ ಬರೋಬ್ಬರಿ 21 ಸಲ ಶೂಟ್ ಮಾಡಿದ್ರಂತೆ. ಅಷ್ಟು ಸಲ ಆ ಸೀನ್ಗಾಗಿ ಟೇಕ್ ತೆಗೆದುಕೊಂಡಿದ್ರಂತೆ. ಬರೀ ಡೈಲಾಗ್ ಹೇಳೋದಲ್ಲ, ರೊಮ್ಯಾಂಟಿಕ್ ಸೀನ್ ಶೂಟಿಂಗ್ ನಲ್ಲೂ ಇಂಥದೇ ರೀಟೇಕ್ಗಳು, ಡಿಸ್ಟರ್ಬೆನ್ಸ್ಗಳು ಆಗಿದೆ. ಆಗ್ಲೇ ಹೇಳಿದಂತೆ 5G ಚಿತ್ರದಲ್ಲಿ ನಿಧಿ ಸುಬ್ಬಯ್ಯ ಟಿವಿ ಚಾನೆಲ್ ರಿಪೋರ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಂತೆ ರಿಪೋರ್ಟರ್ ಆಗಿ ನಿಧಿ ಆಕ್ಟ್ ಮಾಡುವಾಗ ಫೇಸ್ ಮಾಡಿರೋ ಒಂದಷ್ಟು ಕ್ಯೂಟ್ ಪ್ರಾಬ್ಲಮ್ಗಳ ಫನ್ನಿ ಸೀನ್ಸ್ ಇಲ್ಲಿದೆ, ನೋಡಿ ನಕ್ಕು ಬಿಡಿ. ನೀವು ನೋಡಿದ್ರ ಏನಾದ್ರು ಮಾತಾಡಿ. ABCD ಇದಷ್ಟೇ ಅಲ್ಲ, 5G ಸಿನಿಮಾದ ಬ್ಲೂಪರ್ಸ್ ನ ಬೊಂಬಾಟ್ ಝಲಕ್ಸ್ ಇನ್ನೂ ಇವೆ. ಜೊತೆಗೆ ಸಖತ್ ಮಜವಾಗಿರೋ ಮ್ಯಾಟರ್ ನ ಚಿತ್ರತಂಡವೇ ಬಿಟ್ಕೊಟ್ಟಿದೆ ಕೂಡ. ಅದೇನು ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ನ ನಂತರ. ಅಷ್ಟಕ್ಕೂ 5G ಸಿನಿಮಾದ ಶೂಟಿಂಗ್ ವೇಳೆ ಟೇಕ್ ತಗೊಳ್ಳುವಾಗ ಆದ ಮಿಸ್ಟೇಕ್ ಏನು, ಆ ಸಂದರ್ಭಗಳು ಹೇಗಿದ್ವು, ಯಾಕೆ ಹಾಗೆಲ್ಲ ಆಯ್ತು ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ 5G ಟೀಮ್ ಟೀನೊಟ್ಟಿಗೆ ಹಂಚಿಕೊಂಡಿದೆ. ಹ್ಯಾವ್ ಅ ಲುಕ್. ಇವತ್ತು ಬೆಳಗಿನ ಜಾವ ನನ್ನ ಕನಸಲ್ಲಿ ನನಗೊಂದು ಕನಸು ಬಿದ್ದಿತ್ತು. ಒಂದು ಬ್ಯೂಟಿಫುಲ್ ಹುಡುಗಿ ಬಂದಿದ್ಲು. ಹೋಗ್ಲಿ ಬಿಡಿ ಸರ್. ಏನೋ ಶಾಸ್ತ್ರಿ ಸರ್, ನೆನ್ನೆ ನನ್ನ ಕನಸಿನಲ್ಲಿ ನಾನು ಹೆಂಡತಿ ಬಂದಿದ್ಲಾ? ಹೋಗ್ಲಿ ಬಿಡಿ ಸರ್. ಇಡೀ ಟೀಮಲ್ಲಿ ಎಲ್ಲರಿಗೊಂದು ಹಾಸ್ಯ ಪ್ರಜ್ಞೆ ಇತ್ತು. ಒಂದು ಸಣ್ಣ ಸಣ್ಣ ಈ ಘಟನೆಗಳು ನಡೆದಾಗಲೂ ಅದನ್ನು ಬೇರೆ ಥರ ಅದಕ್ಕೆ ಅರ್ಥ ಕೊಟ್ಟು ಮಾತಾಡೋವಂಥದ್ದು, ಸಣ್ಣ ವಿಷಯನ ದೊಡ್ಡದಾಗಿ ಕೀಟ್ಲೆ ಮಾಡುವಂಥದ್ದು, ಇವೆಲ್ಲ ತುಂಬ ನಡೀತಾ ಇತ್ತು ಸೆಟ್ಟಲ್ಲಿ. ಅದೇ ಥರ ಕೆಲವೊಂದು ಈ ಕಾಮಿಡಿ ಇನ್ಸಿಡೆಂಟ್ಗಳು ನಡೀತಾ ಇತ್ತು. ಎಸ್ಪೆಷಲಿ ನಿಧಿ ಅವರಿಗೆ ತುಂಬ ಹ್ಯೂಮರಸ್ ಇದೆ, ಹಾಸ್ಯ ಪ್ರಜ್ಞೆ ತುಂಬ ಇದೆ ಅವರಿಗೆ. ಹೊರಗಡೆ ನೋಡೋಕ್ಕೆ ಅವ್ರು ತುಂಬ ಸೀರಿಯಸ್ ಹುಡುಗಿ ಏನು ಅಂತ ಅನಿಸುತ್ತೆ. ಬಟ್ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಎಲ್ಲರಿಗಿಂತ ತುಂಬ ಚೆನ್ನಾಗಿ ಆ ಸೆಟ್ಟಲ್ಲಿ ಆ ಮೂಮೆಂಟ್ಸ್ಗಳನ್ನು ನಿಧಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ರೀಟೇಕ್ಸ್ ಸಾಮಾನ್ಯವಾಗಿ ನಾವು ಪಬ್ಲಿಕಲ್ಲಿ ಶೂಟ್ ಮಾಡುವಾಗ ಜಾಸ್ತಿ ರೀಟೇಕ್ಸ್ ಆಗುತ್ತೆ. ಯಾಕಂದರೆ ನಾವು ಅಂದ್ಕೊಂಡಂಗೆ ಕಂಪೋಸ್ಡಾಗಿ ಮಾಡೋಕ್ಕಾಗಲ್ಲ. ಪಬ್ಲಿಕ್ ಓಡಾಡ್ತಿರ್ತಾರೆ. ಸ್ಪೆಷಲಿ ನನಗೊಂದು ಕೆನ್ನೆಗೆ ಹೊಡೆಯೋ ಸೀನ್ ಇತ್ತು. ಹೀರೋಯಿನ್ನು ನಾನೇನೋ ಸುಳ್ಳು ಹೇಳಿರ್ತೀನಿ, ಆಬ್ವಿಯಸ್ಲಿ ಈ ಸಿನಿಮಲ್ಲಿ ನಾನು ಜಾಸ್ತಿ ಸುಳ್ಳು ಹೇಳ್ತಿರ್ತೀನಿ. ಹೀರೋಯಿನ್ ಅಂದ್ರೆ ಸುಳ್ಳು ಹೇಳಿರ್ತೀನಿ, ಅವ್ರಿಗೆ ಅದು ಗೊತ್ತಾಗತ್ತೆ, ನನ್ನನ್ನು ಹುಡ್ಕೊಂಬರ್ತಾರೆ. ಸೊ ಕೆನ್ನೆಗೆ ಹೊಡೆಯೋ ಸೀನು ರೀಟೇಕ್ಸ್ ಆದರೆ ಎಷ್ಟು ಕಷ್ಟ ಗೊತ್ತಲ್ಲ ನಿಮಗೆ. ಇವ್ರದ್ದು ಏನೋ ಸಮ್ ಫಂಬಲ್ಲು, ಏನೇನೋ ಸಮ್ ಟೆಕ್ನಿಕಲ್ ಇಶ್ಯೂಸು, ಡೈರೆಕ್ಟರ್ ನಾನು ಏನಿಲ್ಲ ಅನ್ನೋದು 20 ಸಲ ಕೆನ್ನೆಗೆ ಹೊಡ್ಸಿದ್ದಾರೆ. ಎಲ್ಲ ಏನು ಸರ್ ಅದು? ಬನ್ನಿ ಅಣ್ಣ. ನಿನ್ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಇದಕ್ಕಿಂತ ದೊಡ್ಡ ತಗೊಂಡು ಚುಚ್ಚಿ ಕೊಲೆ ಮಾಡ್ಬೇಕಷ್ಟು ಕೋಪ ಬಂದಿದೆ. ರೀಟೇಕ್ ಅಂದಾಗ ನಮಗೆ ಬರೋದು ಫಸ್ಟು ತಲೆಗೂಡೋದು ಏನಂದರೆ ದುಡ್ಡು. ರೀಟೇಕ್ ಅಂತ ಬಡ್ಕೊಂತ ಇರ್ತಾರೆ. ಅವ್ರಿಗೆ ಬೇಕಾಗಿರೋದೇನು ರಿಸಲ್ಟು, ನಮಗೆ ಬೇಕಾಗಿರೋದೇನು ಟೈಮ್ ಡ್ಯೂರೇಷನ್ ಬೇಗ ಮುಗಿಲಿ ಅಂತ. ಸೊ ಫನ್ನಿ ಆದಾಗ ನಗ್ತೀವಿ. ಮತ್ತು ಸಂಜೆ ಆಗ್ಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ, ಇವತ್ತು ಹೋಯ್ತು ಇನ್ನೊಂದೆರಡು ಸೀನ್ ಮಾಡ್ಕೊಬೋದಿತ್ತಲ್ಲಪ್ಪ ಅಂತ ಯೋಚನೆ ಮಾಡ್ತೀವಿ. ಈಗ ಹೇಗಿದ್ರು ನನ್ನ ಬುಟ್ಟಿಗೆ ಬಿದ್ದದ್ದು ನಿನ್ನಂಥ ಹುಡುಗರ್ನ ಬೀಳಿಸ್ಕೊಳ್ಳೋಕೆ ಇದೊಂಥರ ಏನು
ಸರ್ ಅದು ಮೋಸ ವಂಚನೆ ದರೋಡೆ ಇದನ್ನೇ ಜೀವನ ಮಾಡ್ತಿದ್ದೆ. ನಿನ್ನಂಥವನು ದೇಶಕ್ಕೂ ಹಾಳೋದೇನು ಗೊತ್ತಿಲ್ಲ. ಇಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಕೆನ್ನೆಗೆ ಹೊಡೆಯಲ್ಲ. ಅಂದರೆ ಅವ್ರು ಕರೆಕ್ಟ್ ಟೈಮಿಂಗಿಗೆ ಅವ್ರು ಹಿಂಗೆ ಕೈ ತಂದಾಗ ನಾವು ಹಿಂಗೆ ಮಿಸ್ ಮಾಡ್ತೀವಿ ಜನರಲಾಗಿ. ಈಗ 4-5 ಸಲ ಆದ ತಕ್ಷಣ ಒಂಥರ ಟೇಕ್ ಆದರೆ ಸಾಕಪ್ಪ ಅಂತ ಅವರು ಎಳ್ದೊಡಿದಿರ್ತಾರೆ. ನಾವು ಏನಾದರೂ ಆಗಲಿ ಟೇಕ್ ಮುಗಿಲಿ ಅಂತ ಹಿಂಗೆ ಕೊಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಆ ಥರ ಆಗಿದೆ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ. 1-2-3 ಸಲ ಪಕ್ಕಾ ಸಿಂಕ್ ಮಾಡಿದ್ವಿ. ಆಮೇಲೆ ಅವ್ರಿಗೂ ಪೇಷನ್ಸ್ ಹೊರಟೋಯ್ತು, ಟೇಕ್ ಆಗಬೇಕಲ್ಲ, ನನಗೂ ಪೇಷನ್ಸ್ ಹೊರಟೋಯ್ತು. ಒಂದು ಒರಿಜಿನಲ್ಗೆ 1-2-3 ಏಟು ಬಿದ್ದಿದೆ. ಆಬ್ವಿಯಸ್ಲಿ ಏಟ್ ಬಿದ್ದಾಗ ನೋವಾಗ್ತಾ ಇರುತ್ತಾ, ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ಇವೆಲ್ಲ. ಹೌದು. ಸೊ ಆ ಕೆನ್ನೆ ಒಂದು 20 ಸಲ ಹೊಡಿಸಿದ್ದೀವಿ ಅದನ್ನು. ಅಂದರೆ ನಾನು ನಿಧಿ ಅವರಿಗೆ ಹೇಳಿದ್ದೆ ತುಂಬ ಸೀರಿಯಸ್ ಆಗಿರಬೇಕು ಇದರಲ್ಲಿ. ಯಾಕೆಂದರೆ ಅದ್ರ ಹಿಂದೆ ಒಂದು ಸೇಮ್ ಫನ್ನಿ ಇನ್ಸಿಡೆಂಟ್ ನಡೆದಿತ್ತು. ಸೊ ಅವ್ರು ಫುಲ್ ಆ ಸೀನಲ್ಲಿ ನಗ್ತಾನೇ ಇದ್ದರು. ಸೊ ಇಮಿಡಿಯೇಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ತುಂಬ ಸೀರಿಯಸ್ ಆಗಿ ಹೊಡಿಬೇಕು ಇವರು. ಅವ್ರಿಗೆ ಆಗ್ತಾ ಇರಲಿಲ್ಲ. ಪ್ರತಿ ಸಲ ಹೊಡೆದಾಗಲೂ ನಗ್ತಾಯಿದ್ರು. ಹೊಡೆದ ತಕ್ಷಣ ನಗು ಬರೋದು, ಅದು ಪ್ರವೀಣ್ ಅವ್ರ ರಿಯಾಕ್ಷನ್ ನೋಡಿದ ತಕ್ಷಣ. ಸೊ ಅದು ಹೊಡೆದು ಒಂದು 20 ಸರಿ ಪ್ರವೀಣ್ ಅವರು ಏಟ್ ತಿಂದಾರೆ ನಿಧಿ ಅವ್ರ ಹತ್ರ. ಒಂದು ಚುಚ್ಚಿ ಕೊಲೆ ಮಾಡಬೇಕಷ್ಟು ಕೋಪ ಬಂದಿದೆ. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ನಡೆದಿರೋ ತುಂಬ ಫನ್ನಿಯೆಸ್ಟ್ ಸಿಚುವೇಶನ್ ಅಂದರೆ ನನ್ನ ಇಂಟ್ರಡಕ್ಷನ್. ಟ್ರಾಫಿಕಲ್ಲಿ ನಾನು ಇಂಟ್ರಡಕ್ಷನ್ ಆಗಬೇಕು. ಸೊ ಟ್ರಾಫಿಕಲ್ಲಿ ಶೂಟ್ ಮಾಡ್ತಿದ್ದೀವಿ ಅಂದಾಗ ಜನ ಸೇರಿಕೊಂಡ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡಿದ್ವಿ, ಜನಕ್ಕೆ ಗೊತ್ತಾಗಬಾರ್ದು ಅಂತ ಒಂದು ಕ್ಯಾಮ್ರಾನ ಒಂದು ಕಡೆ ಜನಕ್ಕೆ ಗೊತ್ತಾಗದಿರೋ ಜಾಗದಲ್ಲಿ ಪ್ಲೇಸ್ ಮಾಡಿ ಜನಕ್ಕೆ ಗೊತ್ತಾಗದಿರೋಂಗೆ ಶೂಟ್ ಮಾಡೋ ಥರ ಟ್ರೈ ಮಾಡ್ತಾಯಿದ್ವಿ. ಸೊ ಪೊಲೀಸ್ ಒಬ್ಬರು ಇದ್ದಾರೆ, ಒಬ್ಬರು ಟ್ರಾಫಿಕ್ ಪೊಲೀಸರು. ನಂದು ಮತ್ತು ಟ್ರಾಫಿಕ್ ಪೊಲೀಸ್ದು ಒಂದು ಇಂಟ್ರಾಕ್ಷನ್ ಇರೋದ್ರಿಂದ ನಮ್ಮ ಕಡೆ ಒಬ್ಬರು ಒಬ್ಬರು ಕ್ಯಾರೆಕ್ಟರ್ ಆರ್ಟಿಸ್ಟ್ ಅದನ್ನು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ರು. ಸೊ ಹೆಚ್ಚು ಕಡಿಮೆ ಜಾಸ್ತಿ ಜನ ಆಗ್ತಿದ್ರಿಂದ ಅಲ್ಲಿ ಜನನ ಟ್ರಾಫಿಕ್ನ ಅವರೇ ಲೀಡ್ ಮಾಡ್ತಾಯಿದ್ರು. ಕಳ್ಸೋರನ್ನ ಈ ಕಡೆ ಹೋಗಿ ಆ ಕಡೆ ಹೋಗಿ ಜನನ ಅವ್ರ ಒರಿಜಿನಲ್ ಪೊಲೀಸ್ ಅಂತಲೇ ಅಂದ್ಕೊಂಡಿದ್ರು. ಇವರು ಒರಿಜಿನಲ್ ಪೊಲೀಸ್ಗಿಂತ ಜಾಸ್ತಿನೇ ಬಿಲ್ಡಪ್ ಕೊಡ್ತಾಯಿದ್ರು. ಸೊ ನಾನು ಸ್ವಲ್ಪ ಹತ್ತಿರದಲ್ಲಿದ್ದೆ. ಸೊ ಶೂಟಿಂಗ್ ನಡೀತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. ಸಡನ್ನಾಗಿ ಒರಿಜಿನಲ್ ಪೊಲೀಸ್ ಬಂದ್ಬಿಟ್ರು. ಒರಿಜಿನಲ್ ಪೊಲೀಸ್ ಬಂದು ಅವ್ರು ಇನ್ಯಾರನ್ನ ಇಟ್ಕೋತಾರೆ, ಡೂಪ್ಲಿಕೇಟ್ ಪೊಲೀಸ್ನ ತಾನೆ. ಇವ್ರು ಬಂದು ಇಟ್ಕೊಂಡ್ರು, ಬಾರಪ್ಪ ಜೀಪತ್ತು ಅಂತ. ಇವ್ರು ಫುಲ್ ಜೋಶಲ್ಲಿ ಹುಲಿ ಥರ ಇದ್ದವ್ರು ಸಡನ್ನಾಗಿ ಸಾರ್ ಎಲ್ಲಿ ನಮ್ಮ ಶೂಟಿಂಗ್ನವರು ಅಂತ ಹುಡುಕ್ತಾ ಇದ್ದಾರೆ. ನಾನು ತುಂಬ ಹತ್ತಿರದಲ್ಲಿದ್ದೆ, ನನಗೆ ಕಾಣಿಸ್ತಾ ಇದ್ದಾರೆ ರಿಯಾಕ್ಷನ್. ನನಗೆ ತಡ್ಕೊಳಕ್ಕಾಗ್ತಿಲ್ಲ, ನಗು ಬರ್ತಾ ಇದೆ. ನಮ್ಮ ಶೂಟಿಂಗ್ನವರೆಲ್ಲ ಪಾಪ ದೂರ ಇದ್ರು. ಸೊ ಇನ್ನೇನು ಜೀಪ್ ಹತ್ತಿಸ್ಕೋಬೇಕು, ಸಡನ್ ರಿಯಾಕ್ಷನ್ ಇದೆಯಲ್ಲ, ಒಬ್ಬ ಪೊಲೀಸ್ ಥರ ಖಡಕ್ಕಾಗಿ ಹಿಂಗೆ ಹೋಗು ಅಂತಿರೋರು. ಸರ್ ನಾನಲ್ಲ ಸರ್ ಶೂಟಿಂಗ್ ಸರ್, ನೋಡಿ ಸರ್ ಇಲ್ಲೆಲ್ಲೋ ಅಂತಿದ್ರು. ನಾನು ಬಿದ್ದು ನಗ್ತಾ ಇದ್ದೆ. ಅದೇ ಪ್ರವೀಣ್ ಅವ್ರು ಹೇಳ್ದಂಗೆ ಆ ಪೊಲೀಸ್ ಅವ್ರದ್ದು. ಸೊ ನಾವೆಲ್ಲ ದೂರ ಇದ್ದೀವಿ. ಹತ್ತತ್ರ ಅವರೆಲ್ಲ ನಿಜವಾದ ಪೊಲೀಸ್ ಬಂದು ಅವ್ನು ನೆಳ್ಕೊಂಡು ಕೊಟ್ಬಿಟ್ಟು ಇಟ್ಕೊಂಡು ಜೀಬ್ಗೆ ಹಾಕೋಬೇಕಂದ್ರೆ ಓಡೋಗಿದಾಗ ತುಂಬ ಅದು ಫನ್ನಿ ಆಗಿತ್ತು. ಸೊ ಮತ್ತು ಎಲ್ಲರೂ ಎಂಜಾಯ್ ಮಾಡಿದ್ರು ಆ ಸೀನ್ನ. ಸೊ ಅದೊಂದು ತುಂಬ ಫನ್ನಿ ಆಗಿದ್ದು ಸೀನ್. ನಮ್ಮ ಸಿನಿಮಾದಲ್ಲಿ ಈ ಆರ್ಟಿಸ್ಟ್ಗಳ ಜೊತೆಯಲ್ಲಿ ಕೋಣ, ಕರು, ಮೇಕೆಗಳು ಇವೆಲ್ಲ ಆ್ಯಕ್ಟ್ ಮಾಡಿದ್ದಾವೆ. ಸೊ ಈ ನಿಧಿ ಮತ್ತು ರಾಕ್ಲಿನ್ ಸುಧಾಕರ್ ಅವರು ಮತ್ತು 2 ಮೇಕೆಗಳು ಇದ್ರದ್ದೊಂದು ಕಾಂಬಿನೇಷನ್ ಒಂದು ಸೀನ್ ಇತ್ತು. ಸೊ ಅದು ಫುಲ್ ಫನ್ನಿ ಸೀನು, ತುಂಬ ಕಾಮಿಡಿ ಆ ಥರ ಸೀನ್ ಅದು. ಅಲ್ಲಿ ಅವ್ರು ಇಂಟರ್ವ್ಯೂ ಮಾಡಬೇಕು ಇವ್ರನ್ನ, ರಾಕ್ಲಿನ್ ಸುಧಾಕರ್ ಅವ್ರನ್ನ. ಸೊ ಅವರು ಕ್ವಶನ್ ಕೇಳಿದಾಗ ಇವ್ರಿಗೆ ಆನ್ಸರ್ ಮರ್ತೋಗ್ತಾ ಇರೋದು, ಅವ್ರು ನಾನು ರೆಡಿ ಅಂತ ಇದ್ದಾಗ ಇವ್ರಿಗೆ ಕ್ವಶನ್ ಮರ್ತೋಗೋದು, ಈ ಥರ ಎಲ್ಲ ಆಗಿ ಸುಮಾರು ಒಂದು 2-3 ಟೇಕ್ ಆಗಿತ್ತು ಆ ಸೀನ್ ಮಾಡೋದು. ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಎಲ್ಲಿ ಕೈ ಹಾಕ್ಬೇಕು? ಸೀರೆಗೆ ಕೈ ಹಾಕ್ಬೇಕು. ಅಲ್ಲಿಗೆ ಬಂದೆ ಮೇಡಮ್. ನಿನ್ನ ಹೆಸರು ಏನಪ್ಪ? ನಾಥೋರಾಮ್ ಗೋಡ್ಸೆ. ನಮ್ಮ ಹುಡುಗಿ ಬ್ಯಾಕಿಂದನೇ ಸೂಪರ್. ಇಷ್ಟು ಸಾಕ್ ನನ್ ಮಗನ್. ಟೇಕು ಮಿಸ್ಟೇಕು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಸಿನಿಮಾದ ರೊಮ್ಯಾಂಟಿಕ್ ಸೀಕ್ವೆನ್ಸ್ ಮೇಕಿಂಗ್ ವೇಳೆ ಸಿಕ್ಕಾಪಟ್ಟೆ ಕಾಮಿಡಿ ಆಗಿದೆ. ಟೇಕ್ನಲ್ಲಿ ಅಚಾನಕ್ ಆಗಿ ಒಂದಷ್ಟು ಮಸ್ತ್ ಇನ್ಸಿಡೆಂಟ್ ನಡೆದಿದೆ.
ಅದನ್ನೆಲ್ಲ ಚಿತ್ರತಂಡವೇ ಬಿಡಿಬಿಡಿಯಾಗಿ ಬಿಡಿಸಿ ಹೇಳುತ್ತೆ, ಕೇಳಿ. ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಎಲ್ಲಿ ಕೈ ಹಾಕ್ಬೇಕು? ಸೀರೆಗೆ ಕೈ ಹಾಕ್ಬೇಕು. ಅಲ್ಲಿಗೆ ಬಂದೆ ಮೇಡಮ್. ಅಂದರೆ ನಮಗೆ ಅವತ್ತೇನಾಗಿತ್ತು, ಟೈಮ್ ಕಡಿಮೆ ಇತ್ತು. ಶೂಟಿಂಗ್ ಪ್ಯಾಕಪ್ ಆಗೋ ಟೈಮಲ್ಲಿ ಶಾರ್ಟ್ ಮಾಡಿದ್ರಿಂದ ಈ ಇಮಿಡಿಯೇಟಾಗಿ ಶಾರ್ಟ್ ಕಂಪೋಸ್ ಮಾಡಿಬಿಡ್ತಾರೆ. ಆರ್ಟಿಸ್ಟ್ ಬನ್ನಿ ಅಂತ ಕರೀತಾರೆ. ಪ್ರವೀಣ್ ನಿಮ್ದಿದ್ದು ಪೊಸಿಷನು, ನಿಮ್ದಿದ್ದು ಪೊಸಿಷನ್ ಅಂದ್ಬಿಡ್ತಾರೆ. ನಾವು ರೆಡಿ ಆಗಿಬಿಡ್ತೀವಿ. ಓಡ್ ಬರ್ತಾ ಇದ್ದಾರೆ. ನಂದು ಹೆಂಗೂ ಬ್ಯಾಕ್ ಶಾಟ್ ಅಲ್ಲ, ನಾವು ಅಷ್ಟೇನು ಪ್ರಿಪೇರ್ ಆಗಿರಲ್ಲ ಬ್ಯಾಕ್ ಶಾಟ್ ಅಲ್ಲ ಅಂತ. ಓಡ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಏನು ಅವ್ರು ಹಗ್ ಮಾಡ್ತಾರ ಮಾಡಲ್ಲ, ಕನ್ಫ್ಯೂಷನ್ನು. ಕಟ್ ಮಾಡಿದ್ರೆ ಒಂದು ಹಗ್ ಮಾಡ್ಬಿಡ್ತಾರಲ್ಲ, ಅವಾಗ ನನ್ನೊಂದು ಸಣ್ಣ ರಿಯಾಕ್ಷನ್ ಇದೆ, ಇದು ಹಗ್ ಮಾಡೋ ಸೀನಾ ಅಂತ ಹಿಂಗೆ ತಿರುಗಿಬಿಟ್ಟು ಒಂದು ರಿಯಾಕ್ಷನ್ ಕೊಟ್ಟಿದ್ದೀನಿ. ಅಂದರೆ ನನಗೆ ವಿತೌಟ್ ಮೈ ನಾಲೆಡ್ಜ್ ನಿಧಿ ಬಂದು ನನ್ನನ್ನು ಹಗ್ ಮಾಡ್ತಾರೆ. ನಾನೇನು ಅಂದ್ಕೊಂಡೆ ಬಹುಶಃ ನನ್ನ ಶೋಲ್ಡ್ರ್ ಇರುತ್ತೆ, ಸಜೆಷನ್ ಏನೋ, ಅಥವಾ ನನ್ನ ಕಿವಿ ಇರುತ್ತೆ. ಅವ್ರು ಓಡ್ ಬರ್ತಾ ಇದ್ದಾರೆ, ಸೊ ಅವ್ರ ಶಾರ್ಟಿಗೆ ಜಾಸ್ತಿ ಸ್ಕೋಪ್ ಇರುತ್ತೆ. ನಾನು ಸುಮ್ಮನೆ ನಿಂತಿದ್ದೀನಿ ಅಂದ್ಕೊಂಡೆ. ನೋಡಿದ್ರೆ ಸಡನ್ನಾಗಿ ಕರೆಸ್ಬಿಟ್ಟು ಬಂದು ಅವ್ರು ಬಂದು ನನ್ನ ಗಟ್ಟಿಗೆ ಹಗ್ ಮಾಡಿದ್ರಲ್ಲ, ನಂಗೆ ಸರ್ಪ್ರೈಸ್ ಆಯಿತು. ಇದಾ ಶಾರ್ಟ್, ಅಟ್ಲೀಸ್ಟ್ ಹೇಳಿದರೆ ಪ್ರಿಪೇರ್ ಆಗೋಯ್ತಲ್ಲ. ಸೊ ಅದಕ್ಕೆ ಅದೊಂದು ಫನ್ನಿ ರಿಯಾಕ್ಷನ್ ಇದೆ. ಇಲ್ಲ, ಬಟ್ ರಿಸಲ್ಟ್ ಕೇಳ್ತಾ ಇದ್ರು. ನಮಗೂ ಗೊತ್ತಾಗ್ತಾ ಇತ್ತು ಸಿನಿಮಾ ಅಚ್ಚುಕಟ್ಟಾಗಿ ಸ್ಕ್ರೀನ್ ಮೇಲೆ ಬೇಕು ಅಂದಾಗ ಕೆಲವೊಂದು ಸರಿ ನಾವು ಅದನ್ನ ಕೇಳಬೇಕಾಗತ್ತೆ. ಸೊ ಬಿಟ್ಬಿಡ್ತಾ ಇದ್ದೆ, ಕೆಲವೊಂದು ಸರಿ ರಿಟೇಕ್ ಅಂದಾಗಲೂ ಬಿಟ್ಬಿಡ್ತಾ ಇದ್ದೆ, ಮಾಡ್ಕೊಳ್ಳಿ ಅಂತ. ಸೊ ಓವರಾಲ್ಗೆ ಜನ ಇಲ್ಲಿ ನೋಡ್ತಾ ಇದ್ದೀವಿ ರಿಟೇಕ್ ಇಷ್ಟು ಸರಿಯಾಗಿದೆ ಅಂತ, ಜನ ಅದನ್ನ ನೋಡೋದು ಒಂದೇ ಸರಿ. ಸೊ ಆ ರಿಸಲ್ಟ್ನ ಅವ್ರು ತೊಗೊತಾ ಇದ್ರು. ನೀವೆಲ್ಲ ಪೊಲಿಟಿಕಲ್ ಫಾರ್ಮರ್ಸ್, ರೈತ ರಾಜಕಾರಣಿಗಳು ನೀವು. ಬೋಲೋ ಹಿಂದೂಸ್ತಾನ್ ಜಿಂದಾಬಾದ್. ಬೆತ್ತಲೆ ಜಗತ್ನಲ್ಲಿ ಬಟ್ಟೆ ಹಾಕೊಂಡಿರೋನೇ ಮೂರ್ಖ. ಆ್ಯಕ್ಚುಲಿ ಅದೊಂದು 5-6 ಟೇಕ್ ಆಗಿದೆ ಆ ಹೂವು ಹಾಕೋದು. ಕೆಳಗಡೆಲ್ಲ ತುಂಬ ಕಸ ಅದೆಲ್ಲ ಇತ್ತು. ಒಂದು ರೌಂಡ್ ಟ್ರಾಲಿ ಶಾಟ್ ಅದು. ಹೂವೆಲ್ಲ ಫುಲ್ ಹಾಕ್ಬಿಟ್ಟಿದ್ವಿ. ಮತ್ತು ನೆಕ್ಸ್ಟ್ ರೀಟೇಕ್ ಮಾಡಿದಾಗ ಮತ್ತೆ ಹೂ ಇಲ್ಲ. ಅದೇ ಹೂವನ್ನ ಅವರು ನಿಧಿಯವರು ಇವನ್ನ ಮತ್ತೆ ನಾನು ಹೆಂಗೆ ಹಾಕ್ಕೊಳ್ಳೋದು ಅಂತ ಟೈಮ್ ಇಲ್ಲ. ಒಂದು ರೀಟೇಕ್ ಮಾಡಬೇಕು, ಹೂ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಆಮೇಲೆ ಮತ್ತು ಅದನ್ನೇ ಎತ್ತಿ ಎಲ್ಲ ಮಣ್ಣು ಕಸ ಎಲ್ಲ ಇದೆ ಅದರಲ್ಲಿ. ಮತ್ತೆ ಅದನ್ನಾಗಿದ್ದು ಮತ್ತೆ ರೀಟೇಕ್ ಆಯಿತು. ಹಂಗೆ 4-5 ಸರಿ ಫುಲ್ಲು ಹೂ ಜೊತೆಲಿ ಮಣ್ಣು ಕಲ್ಲು ಎಲ್ಲ ಬಿದ್ದಿದೆ. ಅದು ಆ ಶಾರ್ಟ್ ಆಗಲಿಲ್ಲ ಅಂದರೆ ಬಿದ್ದಿರೋ ಹೂಗಳನ್ನೆಲ್ಲ ಅದು ಮತ್ತೆ ಹುಡುಕಿ ಮತ್ತೆ ಹಾಕಬೇಕು. ಯಾಕಂದ್ರೆ ಒಂದಿಷ್ಟು ಹೂ ಇರುತ್ತೆ. ನಮ್ದು ಅದನ್ನು ಕೂಡ 2-3 ಟೇಕ್ ಆಗೋಯ್ತು. ಒಂದು ಸಲ ಹಾಕ್ಬಿಡೋರು ಏನೋ ಕ್ಯಾಮ್ರಾ ಪೊಸಿಷನ್ನು ಅಥವಾ ನಾವು ಹಗ್ ಮಾಡಿದ್ದು ಕರೆಕ್ಟಾಗಿ ಇಲ್ಲದೇ ಹೂವೆಲ್ಲ ಬಿದ್ದೋಗಿರೋದು ಎಲ್ಲ ಸೇರ್ಕೊಂಡು ಮತ್ತೆ ಎತ್ತೋದು. ನಾವೆಲ್ಲ ಈಗಿನ ಡೈರೆಕ್ಷನ್ ಟೀಮು, ಕ್ಯಾಮ್ರಾ ಟೀಮು, ಆರ್ಟಿಸ್ಟ್ಗಳೆಲ್ಲ ಸೇರಿ ಬೇಗ ಆಗಬೇಕಲ್ಲ. ಅವತ್ತು ಬೇರೆ ನಮ್ಮದು ಹೆಚ್ಚು ಕಡಿಮೆ ಪ್ಯಾಕಪ್ ಆಗೋ ಟೈಮಲ್ಲಿ ನಾವು ಅದನ್ನು ಶೂಟ್ ಮಾಡ್ತಾಯಿದ್ವಿ. ಎಲ್ಲ ಸೇರ್ಕೊಳ್ಳೋದು, ತುಂಬೋದು, ಹಾಕೋದು, ಇದೇ ಥರ ಮಾಡಿದ್ವಿ. ಮಜಾ ಆಯಿತು ಒಂಥರ. ಅದು ಸಖತ್. ಸಿನಿಮಾನ ಜನ ಯಾಕೆ ನೋಡಬೇಕು ಅಂದರೆ, ನಮ್ಮದು ಸಿನಿಮಾ ಫಸ್ಟ್ ಆಫ್ ಆಲ್ ಎಂಟರ್ಟೈನ್ ಮಾಡೋದು ಮೂಲ ಉದ್ದೇಶ. ನಮ್ಮ ಸಿನಿಮಾದಲ್ಲಿ ಅದು ಇದ್ದೇ ಇದೆ. ಹೊಸ ಪ್ರಯೋಗಕ್ಕೆ ನಮ್ಮ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೊಸ ಪ್ರಯೋಗನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ನಾರ್ಮಲ್ ಸಿನಿಮಾ ಇದೇ ಥರ ಇರಬೇಕು ಅಂತ ಫಾರ್ಮೆಟ್ ಬಿಟ್ಟು ಹೊಸ ಪ್ರಯೋಗ ಮಾಡಿ ಚೆನ್ನಾಗಿದ್ದರೆ ಜನ ಯಾವತ್ತೂ ಕೈ ಬಿಟ್ಟಿಲ್ಲ, ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಒಂದು ಬಲವಾದ ನಂಬಿಕೆ. ತುಂಬ ಒಂದು ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ. ಎಲ್ಲ
ಈ 5th ಜನ್ರೇಷನ್ನ ಎಲ್ಲ ಜನರಿಗೂ ಇಷ್ಟ ಆಗುವಂಥ ಒಂದು ಕಮರ್ಷಿಯಲ್ ಸಿನಿಮಾ. ಡೋಂಟ್ ಮಿಸ್. ನಮಗೆ ಗೊತ್ತಿದೆ ಸಿನಿಮಾ ಚೆನ್ನಾದರೆ ಮೌತ್ ಟು ಮೌತ್ ಹೋಗುತ್ತೆ, ಜನ ಬೇಗ ತಗೊತಾರೆ ಅದನ್ನು. ಸೊ ಜನರ ಬಾಯಿಂದನೇ ಚೆನ್ನಾಗಿದ್ದರೆ ಇನ್ನೂ 4 ಜನ ಕೇಳ್ತಾರೆ, ಸಿನಿಮಾ ನೋಡಿ ಅಂತಾರೆ. ಸೊ ಅಲ್ಲಿ ಶುರುವಾಗುತ್ತೆ. ನಮ್ಮದಲ್ಲಿ ದೊಡ್ಡ ಆರ್ಟಿಸ್ಟ್ ಇಟ್ಕೊಂಡು ಏನು ಮಾಡಿದ್ದಿಲ್ಲ, ಬಟ್ ಒಂದು ಮಿಡ್ಲ್ ಕ್ಲಾಸ್ ಆರ್ಟಿಸ್ಟ್ ಅಂದರೆ ಒಂದು ರೇಂಜಿಂದ ಆರ್ಟಿಸ್ಟ್ ಇಟ್ಕೊಂಡು ಮಾಡಿದ್ದಲ್ವ. ಓಪನಿಂಗ್ ಇಲ್ಲ ಅಂದ್ರೂ ನೆಕ್ಸ್ಟ್ ಅದ್ರ ನೆಕ್ಸ್ಟು ಚೆನ್ನಾಗಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ಕುಡ್ಕ ಕಂಡ. ಇವರು ಯಾರಿಗೂ ಕಾಣದೇ ಇದ್ದಿದ್ದು ನಿಮಗೆ ಕಾಣುತ್ತೆ, ಟಿವಿನವ್ರಿಗೆ. ನಮ್ ಜನರಿಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮತ್ತೆ ಹುಟ್ಟು ಬರಬೇಕು. ಆದ್ರೆ ತಮ್ಮ ಮನೇನಲ್ಲ, ಪಕ್ಕದ ಮನೆಯಲ್ಲಿ. ಬಹುಶಃ ಈ ಜನರೇಷನ್ನಿನ ದೃಷ್ಟಿಯಲ್ಲಿ ಈ ಗಾಂಧಿ ಎನ್ನುವವನು ಬರೀ ಕಲ್ಪನೆನೇ ಇರಬಹುದು. ನೋಡಿದ್ರಲ್ಲ, ಸಿನಿಮಾ ಅಂದ್ರೇನೆ ಶ್ರಮ. ಆ ಶ್ರಮ ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಏನೆಲ್ಲ ಕಸರತ್ತು ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಸರ್ಕಸ್ ಕಸರತ್ತು ಮಾಡಿದ್ಮೇಲೆ ನಿಮಗೆ ಪರ್ಫೆಕ್ಟ್ ಪಿಕ್ಚರ್ ನೋಡೋದಕ್ಕೆ ಆಗೋದು. ಅಂದಹಾಗೆ ಇದು ಜಸ್ಟ್ ತಮಾಷೆಗಾಗಿ ಟೇಕು ಮಿಸ್ಟೇಕು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.